ಹೋಗೋಲ್ಲ ಬಸ್ ಯಾರಿಗೆ ಒಂದ್ 100-150 ಕೊಟ್ಟು ಕಳಿಸ್ತಾರೆ. ಅವರು ತುಂಬಾ ಅವಸರದಲ್ಲಿದ್ದಾರೆ. ತಗೊಳ್ಳಿ. ಮಗ ಏನ್ ನೋಡ್ತಾ ಇದೀವಿ, ಹೋಗು. ಏನಾಯ್ತು, ಏನಾಗುತ್ತಿದೆ? ಪ್ರಭು, ನಾನು ಹೊರಡಬಹುದೇ? ಅವಳೇ ಬನ್ನಿ ಏನ್ ಮಾಡಿ ಹೋಗ್ ನೀನು. ಇನ್ಮೇಲೆ ನಮಗೆ ದಿನವೂ ಹಬ್ಬದ ಊಟ ಅಂತ 15 ವರ್ಷದಿಂದ 13 ವರ್ಷ ನೀವು ಹೋಗೋ. ಅವಳು ಇದ್ರು ಪ್ರಯೋಜನ ಇಲ್ಲ ಕಣ. ಒಂದು ನಿಮಿಷ, ಈಗ ಎಷ್ಟು ಗಂಟೆ ಆಯ್ತು? 6:30. ಒಂದು ನಿಮಿಷ ಮಹಾರಾಜರೇ, ಏನು? ನನಗೆ ಬಹಳ ಅವ್ರ ಸಂತೋಷವಾಗುತ್ತಿದೆ. ಜೊತೆ ಹೋಯ್ತಾ ಇದ್ದೀನಿ ಅಂತನಾ? ಅಲ್ಲ, ನಾನು ಅಂದುಕೊಂಡಿದ್ದು ಆಗಿದೆ ಎಂದು. ಇಷ್ಟು ವರ್ಷ ಸಾಧು ಸರನ್ನು ಹೋಲುವಂತಹ ಒಂದು ಪಾಪು ಬೇಕು ಎಂದು ದೇವರಲ್ಲಿ ಪೂಜೆಯನ್ನು ಮಾಡುತ್ತಿದ್ದೆ. ಇಂದು ಆ ವ್ರತ ಕಂಪ್ಲೀಟ್ ಆಗಿದೆ. ಇವತ್ತಿಗೆ ಆ ವ್ರತ ಸಂಪೂರ್ಣವಾಗಿ ಮುಗಿದಿದೆ. ಇನ್ನ ಮೇಲಿಂದ ನನ್ನ ಸಾಂಸಾರಿಕ ಜೀವನವನ್ನು ಪ್ರಾರಂಭಿಸಬೇಕೆಂದು ಅಂದುಕೊಂಡಿದ್ದೆ. ನೀವೀಗ ನನ್ನನ್ನು ಅವರ ಬಳಿ ಕಳಿಸಿಕೊಡುತ್ತಿದ್ದೀರಿ. ನಾನು ಅವರೊಂದಿಗೆ ನನ್ನ ಸಾಂಸಾರಿಕ ಜೀವನವನ್ನು ಪ್ರಾರಂಭಿಸುತ್ತೇನೆ. ನನಗೆ ಆಶೀರ್ವಾದವನ್ನು ಮಾಡಿ. ರಾಜ ತಗೋ ಹೋಗು. ರಾಣಿ ಕೊಡು. ರಾಣಿ ಎಗರ್ಕೊಳ. ಈ ಮಲ್ಲಿಗೆ ಚಂದ್ರನ ಏನ್ ಹೇಳಕ್ ಇಷ್ಟಪಡ್ತೀನಿ? ನಾನಂತೂ ರಾಜನ್ ಬಗ್ಗೆ ಮಾತಾಡಲ್ಲಪ್ಪ. ಹೇಗೆ? ಅವರು ಸಿಂಗಲ್ ಅರ್ಥದ ರಾಜರು. ಆದ್ರೆ ಒಬ್ಬರ ಬಗ್ಗೆ ನಾನು ಮಾತಾಡ್ಲೇಬೇಕು. ಎಸ್. ಇದುವರೆಗೂ ಬರೀ ಕರ್ನಾಟಕ ಹಾಗೂ ಗಿಚ್ಚಿ ಗಿಲಿಗಿಲಿ ವೇದಿಕೆಯ ಸುಂದರವಾದ ನಾಯಕಿ ಅಂತ ಅನ್ಕೊಂಡಿದ್ದೆ. ಈ ಸ್ಕಿಟ್ ಅಲ್ಲಿ ಗೊತ್ತಾಯ್ತು ಇವರು ಪ್ಯಾನ್ ಇಂಡಿಯಾ ಸ್ಟಾರ್ ನಾಯಕಿ ಕಣಪ್ಪ. ಆ ಹಾಡೇನು, ಆ ಕಬ್ಜಾ ಸಿನಿಮಾದಲ್ಲಿ ಆ ಹಾಡ್ ನೋಡಕ್ಕೆ ಚಂದ. ರಾಘು ಮ್ಯಾಮ್, ಇಟ್ ವಾಸ್ ಬ್ಯೂಟಿಫುಲ್ ಕಣ ರಾಘು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಗಿಚ್ಚಿಗಿಲಿಗಿಲಿ ಈ ಸೀಸನ್ ಅಲ್ಲಿ ತುಂಬಾ ವಿಶೇಷತೆ ಅಂತ ನನಗ್ ಅನ್ಸಿದ್ದು, ರಾಘು ಬಿಟ್ರೆ ಬೇರೆ ಹುಡುಗಿ ಗೆಟಪ್ ಅಲ್ಲಿ ಇನ್ಯಾರು ಮಾಡಕ್ ಚಾನ್ಸೇ ಇಲ್ಲ ಅಂತ. ಆದ್ರೆ ಈ ಸೀಸನ್ ಅಲ್ಲಿ ರಾಘು ಜೊತೆಗೆ ಮತ್ತಿನ್ನೊಬ್ರು ಯಾರಾದ್ರೂ ಹುಡುಗಿಲಿ ಚೆನ್ನಾಗ್ ಕಾಣ್ತಾರೆ, ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತಂದ್ರೆ ದಟ್ ಇಸ್ ಧನ್ರಾಜ್. ಥ್ಯಾಂಕ್ ಯು. ಏನ್ರಿ, ಯಾರು ನಿಮ್ ಹೆಂಡತಿನೇ ಡಿಸೈನ್ ಮಾಡ್ತಾ ಇದಾರೆ ಈಗ ನಿಮ್ಗೆ? ಹೌದು. ನಿಮ್ costumes ಪುತ್ತೂರಲ್ಲಿ ಇಲ್ಲ, ಅವನು ಬಟ್ಟೆಗಳೆಲ್ಲ ಪುತ್ತೂರಿನ ಪುಷ್ಪಾ ಟೈಲರ್ಸ್ ಹತ್ರ ಹೋಲಿಸ್ತಾ ಇದ್ದೆ. ಹೌದಾ? ಪುಷ್ಪಾ ಟೈಲರ್ ಫಾರ್ ಮೆನ್. ಇಲ್ಲ ಮೇಡಮ್, ಇಲ್ಲೇ ಇರೋ ಟೈಲರ್, ಪುತ್ತೂರು ಟೈಲರ್. ಯಾವುದು? ಪುತ್ತೂರಿಂದ ಮತ್ತೆ ಮೆಸೇಜ್ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಕಟ್ಔಟ್ ಎಲ್ಲ ನಿಮ್ಮೂರಲ್ಲಿ ಇದೇ ತರ ಬೀಳೋದು? ಇಲ್ಲ, ಹಾಗೆಲ್ಲ ಹೌದು, ಹಿಂಗೆ ಬೀಳೋದು. ಹಾಗೆಲ್ಲ ಬೀಳ್ಬಾರ್ದು. ಯಾಕೆ ಚೆನ್ನಾಗಿಲ್ವಾ ಧನ್ರಾಜ್? ಚೆನ್ನಾಗಿದೆ. ನಾನಾಗೆ ಒಂದು ಹಿಂಗೆ ಹುಡುಗನಾಗಿ ಇದ್ದು ಒಂದು ಫೋಟೋ ಇದ್ರೆ ಒಳ್ಳೆ. ನಿಜವಾಗ್ಲೂ ನೆಕ್ಸ್ಟ್ ರಾಘುಗೆ ಏನಾದ್ರು ತಂಗಿ ಅಂತಿದ್ರೆ ಅದ್ ನೀನೆ. ಎಲ್ಲ ಒಂದು ಪೋಸ್ ಕೊಡು. ನೀ ಕೊಟ್ಟಪ್ಪ, ತಲೆ ಕೆಡ್ಸ್ಕೊಡ. ಪ್ರಿಯ ವೀಕ್ಷಕರೇ, ಈ ಒಂದು ಇದೀಗ ಬಂದ ಸುದ್ದಿ, ಈ ಒಂದು ಕಟೌಟ್ ಮುಂದಿನ ವಾರ ನಿಲ್ತಾ ಇದೆ ಪುತ್ತೂರಿನ ಬಸ್ ಸ್ಟ್ಯಾಂಡ್ ಮುಂದೆ, ರೈಲ್ವೆ ಸ್ಟೇಷನ್ ಮುಂದೆ, ಎಲ್ಲದರ ಮುಂದೆ. ಇನ್ನೊಂದ್ 4 ಪೋಸ್ ಕೊಡ್ರಿ, ಒಂದೇ ಆಯ್ತಲ್ಲ. ಇನ್ನೊಂದು ಕೊಡು. ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಇನ್ನೊಂದು ಹೇಳ್ಬೇಕು. ಪುತ್ತೂರಲ್ಲಿ ಮೆಟ್ರೋ ಇದೆ ಇಲ್ಲ ಅಲ್ಲ? ಏರ್ಪೋರ್ಟ್ ಪುತ್ತೂರಲ್ಲಿ ಏರ್ಪೋರ್ಟ್ ಇದೆ. ಆಟೋ ಇದೆಯಾ? ಒಂದೊಂದು ಆಟೋ ಹಿಂದೆ ಹಾಕರು ಒಂದ್ ಕಮ್ಮಿ ಅಂದ್ರೆ ಒಂದ್ 500 ಪೋಸ್ ಬೇಕು. ಬೇಡ, ನಾನಾಗೆ ಕಾಣಿಸ್ಕೊಡ್ತೀನಿ. ಚೆನ್ನಾಗಿತ್ತು ಧನ್ರಾಜ್. ಕಾರ್ತಿಕ್ ಮತ್ತೆ ನಿತಿನ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ನೀವು ಈ ಸ್ಕಿಟ್ ಅಲ್ಲಿ. ಚೆನ್ನಾಗಿತ್ತು ನಿಮ್ಮಿಬ್ರು ಎಂಟ್ರಿನು. ನಮ್ ಬಸ್ಸು ಎಂಟ್ರಿ ಸಖತ್ತಾಗಿತ್ತು. ನಮ್ ಮುರುಘ, ನಮ್ ಪ್ರಶಾಂತ್ ಎಲ್ರು ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಚಂದ್ರಪ್ರಭಾ, ನಿಮ್ದೊಂದು ವಿಶೇಷವಾದಂತ ಮ್ಯಾನರಿಸಮ್ ಇದೆ. ನಿಮ್ದೊಂದು ಸ್ಲ್ಯಾಂಗ್, ಅದೊಂದು ಕನ್ನಡ ಮಂಡ್ಯ ಲ್ಯಾಂಗ್ವೇಜ್ ಇದೆಯಲ್ಲ, ಅದ್ ಯಾವಾಗ ಕೇಳಿದ್ರು ಬೋರ್ ಅಂತ ಅನ್ಸದೇ ಇಲ್ಲ. ಚಂದ್ರಪ್ರಭಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ನೀವು, ರಾಘು ಮತ್ತೆ ಧನ್ರಾಜ್ ಇವೆಲ್ಲ ನೋಡಕ್ ತುಂಬಾನೇ ಚೆನ್ನಾಗಿತ್ತು, ಸಖತ್ತಾಗಿ. ಹೌದು ಸರ್, ಹೇಗಿತ್ತು ಈ ರಾಜ್ಯಭಾರ? ನನಗೆ ತುಂಬಾ ಇದ್ರಲ್ಲಿ ಇಷ್ಟ ಆಗಿದ್ದು ಯಾರು ಅಂದ್ರೆ ನಮ್ಮ ಕಾರ್ತಿಕೇನೆ. ಥ್ಯಾಂಕ್ ಯು ಸರ್. ಸೈನಿಕ ಕನ್ನಡಕ ಹಾಕೊಂಡು ಹೆಂಗ ನೋಡು. ನನಗೆ ಇನ್ನೊಂದು ಬಹಳ ಖುಷಿಯಾಗಿದೆ ಏನಂದ್ರೆ, ಇದು ಎಂಡ್ ಆಗಸ್ಟ್ ಅಲ್ಲಿ ಎಷ್ಟು ಚೆನ್ನಾಗಿ ಅವಳು ಕಾಣ್ತಾಳೆ. ಇವಳೇ ನಮ್ಮ ಹೀರೋಯಿನು ಅಂತ ಈಗ ಅನಿಸ್ತಾ ಇದೆ. ಒಂದು ಹೆಣ್ಣು ಕೂಡ ಈ ಒಂದು ಅಂದ ಒಂದು ಹೆಣ್ಣು ಕೂಡ ಬರಲ್ಲ, ಆ ತರ ನೀನ್ ಇದೆಯಾ? ಚಾನ್ಸೇ ಇಲ್ಲಮ್ಮ. ಆಮೇಲೆ ಪೋಸ್ಗಳೆಲ್ಲ ಕೊಟ್ಟಲ್ಲ,
ಎಕ್ಸ್ಟ್ರಾನರಿ ಇತ್ತು. ಬಟ್ ನನ್ಗೆ ಅದೇ ಅನ್ಸಿದ್ದು, ಆ ಕ್ಲಾಕ್ ತಿರ್ಗಾ ಬಂದು ಅಲ್ಲೇ ತಿರ್ಗ ಅಲ್ಲೇ ತಿರುಗಿ ಬಂದ, ಆಮೇಲೆ ಏನೋ ಆಯ್ತು. ಅದು ಒಟ್ನಲ್ಲಿ ಎಲ್ರು ಚೆನ್ನಾಗಿ ಮಾಡಿದ್ರು. ವೆರಿ ನೈಸ್. ಥ್ಯಾಂಕ್ಸ್. ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ವೆರಿ ಮಚ್. ಇಡೀ ಸ್ಕಿಟ್ ನ ಮೆಂಟ್ರಿಂಗ್ ಮಾಡಿದಂತಹ ಪ್ರಶಾಂತ್ ಸರ್ ಏನ್ ಹೇಳಕ್ಕೆ ಇಷ್ಟಪಡ್ತೆ? ಸರಿ ನಿಂದಪ್ಪ ಮೆಂಟ್ರಿಂಗ್ ಇದಕ್ಕೆ. ಅವಂದೇ ಮೆಂಟ್ರಿಂಗ್ ಸಂಪೂರ್ಣವಾಗಿ ಮೆಂಟರ್ ಮಾಡಿದಂತ ಪ್ರಶಾಂತ್, ಹೇಳು. ಏನಿಲ್ಲ ಸರ್, ಅಷ್ಟೇ ಸರ್, ಅಷ್ಟೇ. ಒಂಚೂರು ಈಟಿ ಕೆಳಗಿಡಪ್ಪ. ಏನ್ ಕ್ಯಾರೆಕ್ಟರ್ ಮೆಂಟ್ರಿಂಗ್ ಮಾಡೋದ್ರಲ್ಲ. ನಾನು ಮಂತ್ರಿ ಏನ್ ಮಾಡ್ತಾನೆ? ಮಂತ್ರಿ ಏನ್ ಮಾಡಿದ್ರೆ ರಾಜನ್ಗೆ ಏನು ಮಾಡಕ್ಕಾಗಲ್ಲ, ಅವಾಗ ಮಂತ್ರಿ ಮಾಡ್ತಾನೆ. ಈಗ ರಾಜ ಮಂತ್ರಿ ಹೋಗಿ ಕೆಲಸ ಮಾಡು, ಇಲ್ಲ ಮಂತ್ರಿ ಹೋಗಿ ಕೆಲಸ ಮಾಡು, ಆತರ. ಅಲ್ಲ, ಒಂದು ರಾಜ್ಯದ ಮಂತ್ರಿ ಅಂದ್ರೆ ಏನು? ರಾಜ್ಯದ ಮಂತ್ರಿ ಅಂದ್ರೆ ಮಂತ್ರಿನೇ. ಇವಾಗ ಗೊತ್ತಾಯ್ತು ಏನು? ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರು ಸಂದೇಶ ಕಳಿಸ್ತಾರೆ ಅನ್ಕೊಳ್ಳಿ. ಎಲ್ಲಿ ಕಳಿಸ್ತಾರೆ? ಇವಾಗ ಡಾಕ್ಟರ್ಗೆ ಕಾಂಪೌಂಡ್ರು, ರಾಜನ್ಗೆ ಮಂತ್ರಿ, ಹಂಗೆ. ಅದೇ ಏನ್ ಕೆಲಸ ಮಂತ್ರಿದು? ಮಂತ್ರಿ ಕೆಲ್ಸ ಎಲ್ಲ ಕೆಲ್ಸನೂ ಮಾಡ್ತಾರೆ. ಇವಾಗ ಸಂದೇಶಕ್ಕೆ ಹೋಗ್ತಾರೆ, ಇವತ್ತು ನಮ್ಗೆ ಯುದ್ಧ ಬರ್ತೈತೆ ಬನ್ರಿ ಅಂತ, ಅವ್ರು ಓದ್ತಾರೆ. ಯಾಕಂದ್ರೆ ರಾಜನ್ ಓದಕ್ ಬರುತ್ತೆ ಗೊತ್ತಿಲ್ವಲ್ಲ, ರಾಜನ್ ಓದಕ್ ಬರಲ್ಲ, ಮಂತ್ರಿ ಓದ್ತಾನೆ. ಅದಕ್ಕೆ ಮಂತ್ರಿ ಓದಕ್ ಇಟ್ಕೊಂಡಿರ್ತಾರೆ. ಮಂತ್ರಿ ರಾಜ ಅನ್ಎಜುಕೇಟೆಡ್ ಆಗಿರುತ್ತೆ. ಆತರ ಇನ್ನೇನೇನ್ ಸಂದೇಶ ಕಳಿಸ್ತಾರೆ? ಯಾರಲ್ಲಿ ಬನ್ನಿ, ಏನ್ ಬಂದು ಹೋಗಿ ಅಂತಾರ? ಆ ತರದಲ್ಲ, ಏನ್ ಬಂದವ್ರಲ್ಲ, ಏನ್ ವಾಚ್ಮ್ಯಾನ್ ಏನು ಮಂತ್ರಿ ಅಂದ್ರೆ? ರಾರಲ್ಲಿ ಬನ್ನಿ, ಹೋಗಿ ರಾರಲ್ಲಿ. ಮಂತ್ರಿ ಅಂದ್ರೆ ಏನು? ಮಂತ್ರಿ ಅಂದ್ರೆ ಇದೆ ಸರ್, ಎಲ್ಲ ನೋಡ್ಕೊಳ್ಳೋದು. ಏನೇನ್ ಆಸ್ಥಾನದಲ್ಲಿ ನಡೀತೈತೆ, ಡೈಲಿ ರೋಟೀನ್ ಏನು, ಬೆಳಿಗ್ಗೆ ಆದ್ರೆ ಕಾಲ್ ಶೀಟ್ ಏನು, ಆತರ. ಕಾಲ್ ಶೀಟ್ ಅದು ಹಂಗಲ್ಲ, ಬೆಳಿಗ್ಗೆ 9 ಗಂಟೆ ಡೈಲಿ ರೋಟೀನ್ ನ ಡೇಟ್ ಮಾಡ್ಕೊಂಡು ಇಡಕ್ಕೆ ಮಂತ್ರಿ. ಅಲ್ಲ ಕಣ, ಮಂತ್ರಿ ಅಂದ್ರೆ ಗೊತ್ತಿಲ್ಲ. ನಿನ್ನ ಕರ್ಕೊಂಡು ಹೋಗಿ ಸ್ಕಿಟ್ ಮೆಂಟ್ರಿಂಗ್ ಮಾಡ್ತೀಯಲ್ಲ ನೀನು. ಅಪ್ಪ ಪಾಂಡೆ ಸರ್, ಇಷ್ಟೆಲ್ಲ ನೀನ್ ನೋಡ್ಬೇಕ ಹೇಳ್ಕೊಡ್ರ ಅವ್ನ ಮದಿಕಲ್ಲು. ಸಂದೇಶ ಹೇಳುತ್ತಪ್ಪ ಸರ್, ಸಂದೇಶ ಅಂತೆ. ಈಗ ಮಂತ್ರಿ ಮಾಡುವಂತ 5 ಜವಾಬ್ದಾರಿಯುತವಾದಂತ ಕೆಲಸಗಳನ್ನು ಹೇಳಿ. ಇದು ಹೇಳ್ತೀನಿ ನೋಡಿ. ಒಂದು, ಸಂದೇಶ ಓದ್ತಿದ್ರು. ಆಮೇಲೆ ಅವಾಗ ಪಾರಿವಾಳನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಕೊಯ್ ಅಂತ ಹೋಗ್ಬಿಡುತ್ತೆ ಪಾರಿವಾಳ. ಅದ್ರ ಇಟ್ಕೊಂಡು ಇಲ್ಲಿ ಇಡೋರು, ಅದಕ್ಕೆ ಗುಟ್ರಿಗೂ ಓದ್ತಾರೆ. ಅದನ್ನ ಮಂತ್ರಿ ಮಾಡ್ತಾ ಇದ್ದ. ಮಂತ್ರಿ ಪಾರಿವಾಳ ಹತ್ತತ್ ಬಿಡೋರ. ಡೈಲಿ ರೋಟೀನ್ ಏನಿತ್ತು, ಈ ಟೈಮ್ ಬರ್ಬೇಕು, ಹಿಂಗಿರ್ಬೇಕು, ರಾಜ ಅಂತ ಹೇಳಿದ್ ಮಂತ್ರಿ ಮಾತ್ರ. ರಾಜಾದಿ ರಾಜ ಮಾರ್ತಾಂಡ ಕರೀತಾ ಕುತ್ತಿಕಲ ರಂಗಲ್ಲ ಬರಲ್ಲ ಸರ್, ತಿಲಕ ಬರುತ್ತೆ. ಅದ್ ಕರಿಯಕ್ಕೆ ಬೇಕು, ಬಿಕಾಸ್ ಬೇರೆಲ್ಲ ಕರ್ಬಿಟ್ರೆ ಈಗ ಮರ್ಯಾದೆ ಮಂತ್ರಿ. ನೆಕ್ಸ್ಟ್ ಆಮೇಲೆ ಅದೊಂದು. ಆಮೇಲೆ ಇನ್ನೊಂದೇನಂದ್ರೆ ಅವಾಗ ಏನಾಗಿದೆ ಅಂದ್ರೆ ಈಟಿ ಚಾಕು ಎಲ್ಲ ಚೂಪ್ ಮಾಡಕ್ ಒಬ್ರು ಬೇಕು. ರಾಜ ಹೋಗಿ ಕತ್ತಿ ಮಸಿಯವನು ಕತ್ತಿ ಮಸಿಯೋದು, ಹೋಗಿ ಮಸಿಯೋರು. ಆ ತರ ಚೂಪ್ ಆಗಿರೋದ್ನ ಒಂದ್ ರೆಡಿ ಇಟ್ಟಿದ್ದೀನಿ ಹಿಂದ್ಗಡೆ ನಿನಗೆ. ಅದೇ ಚೂಪ್ ಮಾಡ. ನೀ ಹೇಳಪ್ಪ, ನೀ ಹೇಳ. ಇವಾಗ ನಮ್ಗೆ ಎಂಟರ್ಟೈನ್ಮೆಂಟ್ ಇದೆ, ಏನೋ ಟಿವಿ ಚಾನಲ್ ಇದೆ ಆಗಿದೆ. ಆದ್ರೆ ಅವಾಗ ಎಂಟರ್ಟೈನ್ಮೆಂಟ್ ಇಲ್ಲ. ನರ್ತಕಿನ ಯಾರು ಕೊಡ್ತಾರೆ? ನರ್ತಕಿ ಬಾ ಇಲ್ಲಿ, ಅದು ಮಂತ್ರಿನೇ. ಅಂತ ಡ್ಯಾನ್ಸ್ ಮಾಡೋದು ಮಂತ್ರಿನೇ. ಲಾಸ್ಟ್ ಒನ್ ಮ್ಯಾಮ್ ಇದು ಆಕ್ಚುಲಿ. ಇವಾಗ ಏನಂದ್ರೆ ಎಲ್ಲ ಕಲ್ಸನ ಹೆಂಗ್ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಳಕ್ಕೆ ಒಬ್ರು ಮೇನ್. ಓವರ್ ಆಲ್ ಹೇಳ್ಬೇಕಂದ್ರೆ ರಾಜನ್ ಏನು ಇಲ್ಲ ಮ್ಯಾಮ್, ಮಂತ್ರಿ ಇದೆ. ಎಲ್ಲ ನೋಡ್ಕೊಳ್ಳೋದು ಫುಲ್ ಕಂಪ್ಲೀಟ್ ಮಂತ್ರಿನೇ. ಆಕ್ಚುಲಿ ನಾನೇ ಮೇನ್ ಅಂತ ನನ್ನ ಸ್ಕಿಟ್ ಅಲ್ಲಿ ರಾಜಾನು ಇದಾರೆ, ಈ ಸ್ಕಿಟ್ ಅಲ್ಲಿ ರಾಣಿನೂ ಇದ್ದಾಳೆ. ಸುಮ್ನೆ ನಿಂತಿದಿರಲ್ಲ, ಇದನ್ನೆಲ್ಲ ಕೇಳಿಸ್ಕೊಂಡ್ ನೀವು. ಕರ್ನಾಟಕವನ್ನ ಆಳಿ ಹೋದಂತ ಮಹಾರಾಜರ ಇತಿಹಾಸ ಗೊತ್ತಾ ನಿನಗೆ? ಅವ್ರನ್ನ ಆಡ್ಕೋತಾ ಇದೀಯ ನೀನು. ಆಗಿನ ಕಾಲದಲ್ಲಿ ಹೀಗೆ ಇತ್ತು ಅಂತ ಮ್ಯಾಮ್. ಹಂಗಾರೆ ಇದೆಲ್ಲ ರಾಂಗ್ ಮಾಡ್ಬಿಡ್ತೀರಿ. ಮಂತ್ರಿಗಳಾದವರಿಗೆ, ರಾಜರಿಗೆ ಅಂದ್ರೆ ರಾಣಿಗಳಿಗೆ ಅವಾಗೆಲ್ಲ ಬುಕ್ ಎಲ್ಲ ಯಾರಾದ್ರೆ ಗೊತ್ತಿಲ್ಲ ಮ್ಯಾಮ್, ಹೆಸರು ಗೊತ್ತಿಲ್ಲ ನನಗೆ. ಆಮೇಲೆ ಸುಮ್ನೆ ಅವ್ರ ಕಡೆ ಫ್ಯಾಮಿಲಿ ಅವರು ಮಕ್ಕಳು. ಒಂದ್ ಕೆಲಸ ಮಾಡಿ, ಇದು ರಾಜ್ಯದಲ್ಲಿ ಇದ್ದಂತ 5 ತುಂಬಾ ಹೆಸರಾಂತ ಮಂತ್ರಿಗಳೆಲ್ಲ ಹೆಸರೇ ಹೇಳಿ ಅವ್ರಿಗೆ ಸಾರಿ ಕೇಳು. ಮುಖ್ಯಮಂತ್ರಿ
ಹೇಳು, ಹೆಸರು ಹೇಳು. ಹೇಳು. ಹೇಳು ಬೇಗ. ಇದು ಕ್ಷಮೆ ಕೇಳು, ಇತಿಹಾಸನ ಆಡ್ಕೊಂಡಿದ್ಯಾ ನೀನು. ಸಾರಿ, ಇದು ಸಾರಿ, ಕ್ಷಮೆ ಯಾಚನೆ. ಕ್ಷಮೆ ಯಾಚನೆ. ಬಂದ್ಬಿಟ್ಟು ಏನ್ ಬಂದ್ಬಿಟ್ಟು ಹೋಗ್ಬಿಟ್ಟು ಅಂತ ಡೈರೆಕ್ಟ್ ಮಂತ್ರಿ ರಾಜನ್ ಕತೆ ಕೇಳ್ತಲ್ಲ ನಾನು. ಮಂತ್ರಿ ಹೆಸರು ಹೇಳು. ಮ್ಯಾಮ್ ಅವ್ರು ಆಕ್ಚುಲಿ ಫಸ್ಟ್ ಮಂತ್ರಿನೇ ಆಗಿದ್ದು, ಆಮೇಲೆ ರಾಜಗೆ ಪ್ರಮೋಟ್ ನೀನ್ ಕೇಳ್ಕೊಂಡಾಗಿದ್ದ. ಮಂತ್ರಿ ಮ್ಯಾಮ್ ಗೊತ್ತಾಯ್ತು. ಇದು ನಂಗೆ ಹೆಸರುಗಳು ಗೊತ್ತಿಲ್ಲ, ಯಾಕಂದ್ರೆ ನಾವು ಹುಟ್ಟೇ ಇರ್ಲಿಲ್ಲ. ನಾನು ಈ 19th ಅಲ್ಲಿ ಹುಟ್ಟಿದ್ದು, ನೀವು 30s ಅಲ್ಲಿ ಹೇಳಿದ್ದು. ಸೊ 30s ಅಲ್ಲಿ ನಮ್ಮ ಅಪ್ಪನೇ ಹುಟ್ಟಿರ್ಲಿಲ್ಲ. ಯಾವ 30s? 30s ಅಲ್ಲಿ ರಾಜ ಕಾಲ. ಯಾವ 30? 30s, 1930s. 1930 ಅಂತ. 1930 ಅಂತ. ಆ 1930 ಅಲ್ಲ, ಅವಾಗ ಅದು ಕೊಡಿತಾರೆ. 90s ಅವಾಗ ಕ್ರಿಸ್ತ ಶಕ 360. ಕ್ರಿಸ್ತ ಶಕ ಅಂದ್ರೆ ಏನ್ ಹೇಳಪ್ಪ? 16 ಹೇಳು. ಕ್ರಿಸ್ಮಸ್ ಕ್ರಿಸ್ತ ಪೂರ್ವ ಅಂದ್ರೆ ಏನು? ನಾರ್ತ್. ನನಗೆ ಗೊತ್ತಿದಾರಪ್ಪ ಎಲ್ಲ ಪ್ಲೀಸ್ ಮ್ಯಾಮ್, ಡಿಪಾರ್ಟ್ಮೆಂಟ್ಗೆಲ್ಲ ಸಾರಿ ಕೇಳ್ತೀನಿ. ಖಂಡಿತ ನಾನು ಹೇಳಲೇಬೇಕು. ಫಸ್ಟ್ ಸಾರಿ ಕೇಳ್ತೀನಿ, ನಮ್ಮ ಕ್ರಿಸ್ತ ಶಕ ಮೆಂಬರ್ ಸಾರಿ ಕೇಳ್ತೀನಿ. ಇಷ್ಟು ಸಾಗುತ್ತೆ. ಯಾರು ಕ್ರಿಸ್ತ ಶಕ ಮೆಂಬರ್ಸ್ ಹಾಗೂ ಕ್ರಿಸ್ತ ಪೂರ್ವ ಮೆಂಬರ್ಸ್ ಎಲ್ಲ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಹೇಳು. ಎಲ್ಲ ಕ್ರಿಸ್ತ ಶಕ ಮೆಂಬರ್ಸ್ ಗಳಿಗೆ ಸಾರಿ ಕೇಳ್ತೀನಿ. ನಾನು ಹೇಳೋದು ನಾರ್ತ್ ಈಸ್ಟ್ ವೆಸ್ಟ್ ಇದು ಗೊತ್ತು. ಕ್ರಿಸ್ತ ಶಕ ಮೆಂಬರ್ಸ್ ಸಾರಿ ಕೇಳ್ತೀನಿ. ಆಮೇಲೆ ಮೇನ್ಲಿ ಸಾರಿ ರಾಜರಿಗೆ ಕೇಳ್ತೀನಿ, ಯಾಕಂದ್ರೆ ರಾಜ ಬೌದ್ದೂರ್ ಅವರು ಇರೋದಲ್ಲ ಕಣೋ, ಕರ್ನಾಟಕದಲ್ಲಿ ಇದ್ದಂತ ಅತ್ಯಂತ ಹೆಮ್ಮೆಯ ರಾಜರ ಹೆಮ್ಮೆಯ ರಾಜ ರಾಜ ಮಂತ್ರಿ ಏನು ನಂಗೆ ಏನು ಗೊತ್ತಿಲ್ಲ. ಮುಂದೆ ಆಟಕ್ಕೆ ನೀನ್ ಇರೋದೇ ಇಲ್ಲ ಅಂತ ಹೇಳ್ತೀನಿ. ತಿಂಗಳಲ್ಲಿ 22 ದಿವಸ ಇರ್ತೀನಿ, ನನ್ ಬಿಟ್ಬಿಡಿ. ದಯವಿಟ್ಟು ಮಾನಸಿಕ ಆಸ್ಪತ್ರೆಯ ತಜ್ಞರು ಯಾವುದೇ ಕ್ಷಣಕ್ಕೆ ಬಂದು ಇವನ್ನ ಎತ್ತಾಕೊಂಡು ಹೋಗ್ಬೋದು. ತಪ್ಪಿಸ್ಕೊಂಡು ಇಲ್ಲಿದ್ದಾನೆ ಅಂತ ಇವನೇ ಹೇಳಿದಾನೆ. ದಯವಿಟ್ಟು ನನ್ನ ಬಂದು ಹಿಡಿದು ಎತ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ಇನ್ನೇನ್ ಇದಕ್ ಮೇಲೆ ಹೊಡಿತಾರ, ಹೊಡೆದ್ ಸಾಯಿಸ್ಬಿಡ್ಲಿ. ನಾನು ಏನು ಮಾಡಕ್ಕಾಗಲ್ಲ. ನಿಜವಾಗ್ ಮೆಂಟ್ಲಿಗೆ ಇಟ್ಲಾಬಿಟ್ಟು ಕಲ್ಸ ಆಗೋಗಿದೀನಿ. ಯಾಕಾದ್ರೂ ಹೇಳುದು ಅನ್ಸ್ತೈತಿ ನಂಗೆ. ಈಗ ಹೊರಗಡೆ ಹೊಡಿತಾ ಇರ್ತಾರೆ. ನಿನ್ನೆ ಮತ್ತು ಇವತ್ತು ಈ ನಮ್ಮ ಗಿಚ್ಚಿಗಿಲಿಗಳಂತೂ ನಗೆ ಇದೆ, ಹಾವಳಿ. ನಮಗಂತೂ ನಕ್ಕು ಸಾಕಾಗಿದೆ. ಇನ್ನು ನಮ್ಮ ಜಡ್ಜಸ್ ಎಷ್ಟರ ಮಟ್ಟಿಗೆ ಈ 2 ಸಂಚಿಕೆ ಎಂಜಾಯ್ ಮಾಡಿದ್ದಾರೆ ಅಂತ ಕೇಳೋಣ. ಸಾಧು ಸರ್, ನಿಮಗೆ ಹೇಗೆ ಅನಿಸ್ತು ಈ 2 ದಿನಗಳು? ನಗುವಲ್ಲಿರುವಂತ ಸಂತೋಷ, ಎನರ್ಜಿ ಅಲ್ವಾ, ಆಯಸ್ಸು ಬೇರೆ ಯಾವ ಕಾರ್ಯಕ್ರಮದಲ್ಲೂ ಬರೋದಿಲ್ಲ. ಅದನ್ನ ನಮ್ಮ ಗಿಚ್ಚಿಗಿಲಿಗಿಲಿ ಕರೆಕ್ಟಾಗಿ ಮಾಡ್ಕೊಂಡ್ ಬರ್ತಾ ಇದೆ. ಇನ್ನು ಎಷ್ಟು ವಾರಗಳು ನಾವು ಈ ನಮ್ಮ ಜನರ ಮುಂದೆ ಇರ್ತೀವೋ ಅಷ್ಟು ವಾರನೂ ಇದಕ್ಕಿಂತ ಎಕ್ಸ್ಟ್ರಾರ್ಡಿನರಿಯಾಗಿ ನಗಿಸ್ತಾ ಇರ್ತೀವಿ ಅನ್ನೋದು ನನಗನ್ಸಿದೆ. ಇದೇ ಬರೋ ವಾರ ಅದು ಎಂಥ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ಕಾದ್ ನೋಡ್ತೀನಿ, ನಮ್ಮ ಆಡಿಯನ್ಸು ಕಾದಿರ್ತಾರೆ. ಥ್ಯಾಂಕ್ ಯು. ನಮ್ಮ ಜಡ್ಜಸ್ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಇಲ್ಲಿಗೆ ಈ 2 ದಿನಗಳ ಲಾಫಿಂಗ್ ಕಥಗಳಿಯನ್ನ ನಾವಿಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಇನ್ನೊಂದಷ್ಟು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನ ಮುಂದಿನ ವಾರ ಹೊತ್ತು ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಾ, ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕ್ಕಳಿ ಗಿರಿಗಿರಿ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಇಂಡಸ್ 555 DTMT. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಲವ್ ಯು, ಟೇಕ್ ಕೇರ್, ಬಾಯ್.